ಕಲಬುರಗಿ ನಗರದಲ್ಲಿ ಅನಧಿಕೃತವಾಗಿ ಬೈಕ್ ಟ್ಯಾಕ್ಸಿ ನಡೀಲತ್ತವ್ರಿ. ಈಗಾಗಲೇ ಹೈಕೋರ್ಟ್ ಆದೇಶ ಇದೆ, ಯಾವುದೇ ರೀತಿಯಾದಂಥ ಬೈಕ್ ಟ್ಯಾಕ್ಸಿ ಸೇವೆ ನೀಡಬಾರ್ದು. ಆದರೂ ಕಲಬುರಗಿ ನಗರದಲ್ಲಿ ಅನಧಿಕೃತವಾಗಿ ಬೈಕ್ ಟ್ಯಾಕ್ಸಿ ಸೇವೆ ನೀಡತ್ತಾರೆ. ನಾವು ಇದ್ರ ಬಗ್ಗೆ ಕೆಲವು ಅಧಿಕಾರಿಗಳು ಕೇಳಿದ್ರೆ ಅವ್ರು ಹೇಳ್ತಾರೆ ಇದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಮತ್ತು ನಮಗೆ ಇದ್ರ ಬಗ್ಗೆ ಯಾರೂ ಮಾಹಿತಿ ಕೊಟ್ಟಿಲ್ಲ ಎಂಬ ಮಾತಾಡ್ತಾರೆ. ಅದಕ್ಕೆ ನಾ ಹೇಳ್ತೀನಿ, ಅವ್ರ ಹತ್ರ ಎಲ್ಲ ಮಾಹಿತಿ ಇದ್ದರೂ ಸುಮ್ಮ ಕೂತಾರೆ. ಇವತ್ತಿನ ದಿವಸ ನಾವು ಮನೆ ಜಿಲ್ಲಾಧಿಕಾರಿಗಳ ಮನವಿ ಏನಪ್ಪ ಅಂತಂದ್ರೆ ಕೂಡಲೇ ಅದನ್ನು ತಡೆ ಹಿಡಿಬೇಕು. ಈಗಾಗಲೇ ಹೈಕೋರ್ಟ್ ಆದೇಶ ಅದು ಪರಿಪಾಲನೆ ಮಾಡಬೇಕು. ಮತ್ತು ಸಿಟಿ ಒಳಗೇನೋ ಇಲ್ಲೀಗಲ್ ಆಟೋಗಳು ಹೆಚ್ಚಿಗೆ 8,000 ಲೀಗಲ್ ಇದ್ದರೆ ಇಲ್ಲೀಗಲ್ 12,000 ಅವು ಕೂಡಲೇ ತಡೆ ಹಿಡಿಬೇಕು. ಇದು ಎಲ್ಲರಿಗೂ ಗೊತ್ತದ. ಆಟೋ ಹಿಂದೆ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಕೊಟ್ಟನ ಸುಮಾರು ಏನದ ನಗರದಲ್ಲಿ ಒಂದು 3,000 to 4,000 ಆಟೋ ಅಂತ ಅವರೇ ಹೇಳಿದ ಪತ್ರಿಕಾ ಪ್ರಕಟಣೆಯಲ್ಲೂ ಬೇಕಾದರೂ ಇದೆ. ಅದನ್ನು ಗಮನಿಸಬೇಕು. ಇಷ್ಟೆಲ್ಲ ಮಾಹಿತಿ ಇದ್ದರೂ ಕ್ರಮ ಯಾಕಿಲ್ಲ? ನಮಗೆ ಏನು ತಿಳಿತಪ್ಪ ಅಂದ್ರೆ ಇವ್ರಿಗೆ ಯಾವುದೇ ರೀತಿಯಾದಂಥ ಕಮಿಷನ್ ಹೊಂಟದೇನೋ ಅಥವಾ ಇವ್ರು ಯಾರು ಬಲ್ಲರೆ ದುಡ್ಡು ತೊಗೊಳತ್ತಾರ ನಮಗೆ ಅನುಮಾನ ಅದ. ಅವ್ರು ಆ ರೀತಿ ಮಾಡ್ಲತ್ತಿದ್ದಿಲ್ಲ ಅಂದ್ರೆ ಮುಲಾಜಿಲ್ಲದೆ ಕ್ರಮ ತೊಗೋಬೇಕಂತ ನಮ್ದೊಂದು ಆಗ್ರಹ ಅದ. ಈ ಅವ್ರಿಗೆ ಅಷ್ಟೆಲ್ಲ ಮಾಹಿತಿ ಅವರೇ ಹೇಳ್ತಾರೆ ಅಂದ್ರೆ ಮತ್ತು ಹಿಡಿಲಿಕ್ಕೆ ಏನಾಗ್ಯದ? ಅದಕ್ಕೆ ಇವತ್ತಿನ ದಿವಸ ನಾವು ಈ ಒಂದು ಪ್ರತಿಭಟನೆ ಮತ್ತು ಇದ್ರ ಮುಖಾಂತರ ಏನು ಬೇಡ್ಕೋತೀವಪ್ಪ ಅಂದ್ರೆ ಕೂಡಲೇ ಅವ್ರು ಏನು ಹೇಳ್ಯಾರ ಅದು ಎಲ್ಲ ತಡಿಬೇಕು. ನಗರದಲ್ಲಿ ಯಾವುದೇ ರೀತಿಯಾದಂಥ ಅನಧಿಕೃತ ಆಟೋ ಓಡಾಡಬಾರ್ದು. ಬೈಕ್ ಟ್ಯಾಕ್ಸಿ ಸೇವೆ ಸ್ಥಗಿತ ಮಾಡಬೇಕು. ಈಗಾಗಲೇ ರಾಜ್ಯ ಸರ್ಕಾರ ಬಂದಾಗಿ ಹಿಡಿದು ಶಕ್ತಿ ಯೋಜನೆ ಜಾರಿ ಮಾಡಿರೋದು ಆಟೋ ಚಾಲಕರಿಗೆ ಭಾಳಷ್ಟು ಹೊರತು ಬಿದ್ದಾವೆ. 50% ಎಂದ ಶಕ್ತಿ ಯೋಜನೆ ಹೊರತು ಬಿದ್ದಾವೆ. ಅಂಥ ಸಮಯದಲ್ಲಿ ಬೈಕ್ ಟ್ಯಾಕ್ಸಿ ಅನಧಿಕೃತ ಆಟೋಗಳು ಮತ್ತು ಈಗೇನದ ನಮ್ಮ ಸಿಟಿಯಾಗ ಎಲೆಕ್ಟ್ರಿಕ್ ಆಟೋ ಭಾಳ ಹೊಂಟವು. ಇದಕ್ಕೆ ಯಾವುದೇ ರೀತಿ ಪರ್ಮಿಟ್ ಇಲ್ಲ, ಏನಿಲ್ಲ. ಇದರ್ಲಿಂತ ಏನದ ಭಾಳಷ್ಟು ಏನಪ್ಪ ಸಂಚಾರಿ ಪ್ರಾಬ್ಲಮ್ ಆಲತ್ತದ. ಎಲ್ಲ ಬತ್ತಲ್ಲ ಆಟೋ ಆಲತ್ತದ, ಜನರಿಗೆ ಅಡಚಣೆ ಆಲತ್ತದ. ಅದರ್ಲಿಂತ ಇವತ್ತಿನ ದಿವಸ ನಾವು ಏನು ಒಂದು ಮನವಿ ಮಾಡ್ತೇವೆ ಮತ್ತು ಆಗ್ರಹಿಸ್ತೇವಪ್ಪ ಅಂದ್ರೆ ಕೂಡಲೇ ಇದರಿಂದ ಕಡಿವಾಣ ಹಾಕಬೇಕು. ಮತ್ತು ನಮಗೆ ಆಟೋ ಚಾಲಕರಿಗೆ ಇಷ್ಟು ಈ ಕಲಬುರಗಿ ಅನ್ನೋದು ಕಲ್ಯಾಣ ಕರ್ನಾಟಕ ಡಿವಿಷನ್ ಎಡಭಾಗ ಹತ್ತಿರ ಇಲ್ಲಿ ನೀವು ಗಮನಿಸ್ಬೋದು. ಇರ್ಲಿಕ್ಕೆ ಕೇವಲ 4 ಆಟೋ ಸ್ಟ್ಯಾಂಡ್ ಮಾತ್ರ ಅವ. ಹೆಸರಿಗೆ ಮಾತ್ರ ದೊಡ್ಡ ಸಿಟಿ ಅದ. ಆಟೋದವ್ರಿಗೆ ಯಾವುದೇ ರೀತಿಯಾದ ಸೌಲಭ್ಯ ಇಲ್ಲ. 4 ಆಟೋ ಸ್ಟ್ಯಾಂಡ್ ಅವ. ಒಂದು ಸೂಪರ್ ಮಾರ್ಕೆಟ್, ಒಂದು ರೈಲ್ವೆ ಸ್ಟೇಷನ್, ಒಂದು ಬಸ್ ಸ್ಟ್ಯಾಂಡ್. ಇದು ಬಿಟ್ಟು ಎಲ್ಲಿ ಆಟೋ ಸ್ಟ್ಯಾಂಡೇ ಇಲ್ಲ. ಈಗ 8,000 ಆಟೋ ಕೊಟ್ಟಿರೋದು 1% 800 ಆಟೋ ಸ್ಟ್ಯಾಂಡ್ ಬೇಕಲ್ಲ. ಖಾಲಿ ಕೊಡೋದು ಗೊತ್ತದ, ಅವ್ರಿಗೆ ಸೌಲಭ್ಯ ಬೇಕಲ್ಲ. ಅದಕ್ಕೆ ಏನಪ್ಪ ಅಂದ್ರೆ ಒಳ್ಳೆ ರೀತಿಯಾದಂಥ ಸ್ಟ್ಯಾಂಡ್ ನಿರ್ಮಿಸ್ಕೊಡ್ಬೇಕು. ಅನಧಿಕೃತ ಆಟೋಗಳಿಗೆ ಬಂದ್ ಮಾಡಬೇಕು. ಈ ಬೈಕ್ ಟ್ಯಾಕ್ಸಿ ನಿಲ್ಲಿಸ್ಬೇಕು. ಒಂದು 15 ದಿವಸ ಒಳಗೆ ಇದು ಆಗಬೇಕು. ಆಗಲಿಲ್ಲಪ್ಪ ಅಂದ್ರೆ ಮುಂದೇನದ ಎಲ್ಲ ಚಾಲಕರಿಂದ ರೋಡಿಗೆ ಇದು ಅಂಥ ಅನಧಿಕೃತ ಬೈಕ್ ಟ್ಯಾಕ್ಸಿ ಆಗಿರ್ಬೋದು, ಆಟೋಗಳು ಹಿಡಿಬೋದು, ಇವಕ್ಕೆ ಹಿಡಿಬೇಕಾಗ್ತದೆ. ಹಿಡಿದಿಂದ ಒಂದು ಪೊಲೀಸ್ ಇಲಾಖೆ ಮತ್ತು RTO ಒಪ್ಪಿಸ್ಬೇಕಾಗ್ತದೆ. ಆ ಅವಕಾಶ ಜಿಲ್ಲಾಡಳಿತ ಮಾಡಿಕೊಡ್ಬಾರ್ದು ಇದು ಅಂತ ನಂದು ಒಂದು ಮನವಿ. ಸರ್, ಈಗೇನು ಈಗಾಗಲೇ ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿ ಇರುವುದರಿಂದ ಆಟೋ ರಿಕ್ಷಾ ಚಾಲಕದ ದುಡಿಮೆ ಕಡಿಮೆ ಆಗಿದೆ. ಮತ್ತು ಈಗಾಗಲೇ ಮತ್ತು ಗುಲ್ಬರ್ಗ ನಗರದಲ್ಲಿ 2 ವೀಲರ್ ಬೈಕ್ ಚಾಲು ಆಗಿದೆ. ಅದು ಯಾವ ಪರ್ಮಿಷನ್ ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ ನಮಗೆ. ನಾವು ನಿನ್ನೆ ಸೂಪರ್ ಮಾರ್ಕೆಟ್ನಲ್ಲಿ ಒಂದು ಆಟೋ 2 ವೀಲರ್ ಗಾಡಿ ಬಂದಿತ್ತು. ಅದಕ್ಕೆ ವಿಚಾರ ಮಾಡಿದರೆ ಆ್ಯಪ್ ಬಂದಿದೆ, ಆ್ಯಪ್ನಲ್ಲಿ ಮಾಡ್ತಾಯಿದ್ದೀವಿ ಅಂತ ಹೇಳೋದು. ಅವರು 38 ಮಂದಿದು ಟೀಮ್ ಇದೆ ಅಂತ. ಇದು ಅಲ್ಲದೆ ಮತ್ತು ಗುಲ್ಬರ್ಗ ನಗರದಲ್ಲಿ ಅಧಿಕೃತ ಆಟೋ ರಿಕ್ಷಾ ಭಾಳಷ್ಟು ಆಗಿದೆ. 8,000 ಆಟೋ ರಿಕ್ಷಾ ಪರ್ಮಿಟ್ ಇದೆ. 12,000 13,000 ಆಟೋ ವಿದೌಟ್ ಪರ್ಮಿಟ್ ಇದೆ. ಅದಕ್ಕೆ ಪರ್ಮಿಟ್ ಇದೆ, ತಾಲೂಕು ಪರ್ಮಿಟ್ ಇದೆ. ತಾಲೂಕು ಪರ್ಮಿಟ್ ಸಿಟಿಯಲ್ಲಿ ನಡೆಯೋಕ್ಕೆ ಅಲೋ ಇಲ್ಲ. ನಾವು ಸಿಟಿ ಪರ್ಮಿಟ್ದು ಏನು ಮಾಡಬೇಕು? ನಿಮ್ದೆಲ್ಲ ಯೂನಿಟ್ ಅದಲ್ಲ, ಯೂನಿಟ್ದಾಗ ಗೊತ್ತಾಗ್ತಿರ್ಬೇಕಲ್ಲ ನಿಮ್ದು ಎಷ್ಟು? ಅದೇ ಯೂನಿಟಿ ಇದೆ ಸರ್. ಯೂನಿಟಿನಲ್ಲಿ ಏನಂದ್ರೆ ನಾವು ಇದಕ್ಕೆ ಅದಕ್ಕೆ ತೊಂದರೆ ಕೊಡೋದು ಹೇಳ್ತಲ್ಲ. ಸರ್ಕಾರ ಇದೆ ಅಲ್ಲ, ಜಿಲ್ಲಾಡಳಿತ ಇದೆ, ಪೊಲೀಸ್ ಇದೆ, ಅದೆಲ್ಲ ಆಟೋ ಇದೆ. ಇಲ್ಲಿ ಇಂಥ ದೊಡ್ಡ ಸಿಟಿಯಲ್ಲಿ ಅಧಿಕೃತ ಆಟೋ ರಿಕ್ಷಾಗಳು ನಡೀತಪ್ಪ ಅಂದರೆ ಇವನ್ನ ಕಣ್ಬಿಟ್ಟು ಕುಂತದ. ಆಟೋ ಅಧಿಕಾರಿ ಹೇಳ್ತಾನೆ ನಾನು ಅಷ್ಟು ಹಿಡ್ದೇನೆ ಇಷ್ಟು ಹಿಡ್ದೇನೆ ಅಂತ. ಗುಲ್ಬರ್ಗ ಪರ್ಮಿಟ್ ಇದ್ದಕ್ಕೆ ಹಿಡಿತಾನೆ ನಾನು, ಹೊರತಾಗಿ ತಾಲೂಕು ಪರ್ಮಿಟ್ ಒಂದೇ ಹಿಡ್ದಿಲ್ಲ ನಾನು. ಹಾಗೆ ಏನೋ ಉದಾಹರಣೆ ಇತ್ತ ನಮ್ಗೆ ತೋರ್ಸ್ಲಂತೆ ಒಂದೆರಡದೆ ತಾಲೂಕು ಪರ್ಮಿಟ್ ಹಿಡಿದು. ಗುಲ್ಬರ್ಗ ಸಿಟಿ ಪರ್ಮಿಟ್ ಸಿಗ್ತದೆ. ಕಳತನ ಮಾಡೋ ಯಾವಾಗ ಸಿಗಲ್ಲ. ಕಳತನ ಮಾಡೋದನ್ನು ಸಿಗ್ತದೆ. ಕಳತನ ಮಾಡಿದವ್ರು ಭಾಳಷ್ಟು ಜನ ಇದೆ. ಅವ್ರಿಗೆ ಗೊತ್ತಿದೆ ಯಾರು ಕಳ್ಳದಿದೆ ಅಂತೆ. ಬಟ್ ಅದು ಕಳ್ಳದಿಗೆ ಹಿಡಿಯೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಅವರಿಗೆ ಕಮಿಷನ್ ಬರ್ತದೆ ಏನು ಗೊತ್ತಿಲ್ಲ. ಬಟ್ ಅದು ತಾಲೂಕು ಪರ್ಮಿಟ್ ಇಮಿಡಿಯೇಟ್ಲಿ ಬಂದ್ ಮಾಡಬೇಕು. ಮತ್ತು 2 ವೀಲರ್ ಬೈಕ್ ಏನು ಟ್ಯಾಕ್ಸಿ ನಡೀತಾ ಇದೆ, ಇದು ಭೀ ಕೂಡಲೇ ಬಂದ್ ಮಾಡಬೇಕಂತ ನಾವು ಪತ್ರಿಕೆ ಮೂಲಕ ಮತ್ತು ಜಿಲ್ಲಾಧಿಕಾರಿ ಮನವಿ ಪತ್ರ ಕೊಟ್ಟಿವಿ. ಈಗ ಇದು ಒಂದು 8-15 ದಿನದಲ್ಲೇ ಇದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂತ ನಾವು ಜಿಲ್ಲಾಧಿಕಾರಿ ಮನವಿ ಪತ್ರ ಕೊಡ್ತಾ ಇದ್ದೀವಿ. ನಿಮ್ಮ ಹೆಸರು ಹೇಳ್ರಿ? ಪರಶುರಾಮ್ ಕೋಸಿಗೆ ಅಂತ.